ಜಿಬಿ ವಿನಯ್ ಕುಮಾರ್ 3 ತಿಂಗಳು 6 ತಿಂಗಳಿಗೊಮ್ಮೆ ದಾವಣಗೆರೆಗೆ ಬಂದು ಹೋಗುತ್ತಿದ್ದು ಅವರು ಟೈಮ್ ಪಾಸ್ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಯುವ ಕಾಂಗ್ರೆಸ್ ಮುಖಂಡ ಶಿವರತನ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಬಿ ವಿನಯ್ ಕುಮಾರ್ ಶಾಮನೂರು ಕುಟುಂಬ ಸಿದ್ದರಾಮಯ್ಯನವರ ಪರ ನಿಂತಿಲ್ಲ ಎಂದು ಹೇಳಿದ್ದು, ಅವರಿಗೆ ಶಾಮನೂರು ಕುಟುಂಬ ಹಾಗೂ ಸಿದ್ದರಾಮಯ್ಯನವರ ನಡುವಿನ ಅವಿನಾಭಾವ ಸಂಬಂಧದ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಈ ರೀತಿ ಹೇಳಿಕೆ ನೀಡಿದ್ದಾರೆ. ಅವರಿಗೆ ಮಾಹಿತಿ ಕೊರತೆ ಇದ್ದು, ದಾವಣಗೆರೆಯಲ್ಲಿ ಸಾಕಷ್ಟು ಜನ ಅಹಿಂದ ನಾಯಕರಿದ್ದು ಅವರ ಬಳಿ ಹೋಗಿ ಮಾಹಿತಿ ತಿಳಿದುಕೊಂಡು ಬಂದು ಮಾತನಾಡಲಿ ಎಂದರು. ಸಿಎಂ ಬದಲಾವಣೆ ವಿಷಯ ಬಂದಾಗ ಶಾಮನೂರು ಶಿವಶಂಕರಪ್ಪ ಸಿದ್ದರಾಮಯ್ಯ ಸಿಎಂ ಆಗಿ ಒಳ್ಳೆಯ ಕೆಲಸ ಮಾಡಿದ್ದು ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಹೇಳಿದ್ದರು. ಅಷ್ಟೇ ಅಲ್ಲದೆ ಮೈಸೂರಿಗೆ ತೆರಳಲು ಕಾರ್ಯಕರ್ತರಿಗೆ ಬಸ್ ವ್ಯವಸ್ಥೆ ಮಾಡಿಸಿದ್ದರು. ಸಚಿವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಅವರಿಗೆ ಮಾಹಿತಿ ಇಲ್ಲ ಅನಿಸುತ್ತದೆ ಎಂದರು. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾಡಿದ್ದು ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ. ಅದು ಅವರಿಗೆ ಗೊತ್ತಿಲ್ವಾ ಎಂದ ಅವರು, ಸಿದ್ದರಾಮಯ್ಯ ಪರ ಮಾತನಾಡಿಲ್ಲ ಎಂದು ವಿನಯ್ ಕುಮಾರ್ ಹೇಳಿದ್ದು ಸಲ್ಲದು ಎಂದರು. ಶ್ರೀಯುತ ವಿನಯ್ ಕುಮಾರ್ ಜಿಬಿ ರವರು ಶಾಮನೂರು ಕುಟುಂಬದ ಬಗ್ಗೆ, ನಮ್ಮ MP ಅವ್ರ ಬಗ್ಗೆ, ಸಚಿವರ ಬಗ್ಗೆ, ಶಾಸಕರ ಬಗ್ಗೆ ಕೆಲವೊಂದು ವಿಚಾರದ ಬಗ್ಗೆ ಮಾತಾಡಿದರು. ಈ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ BJP ಅವರು ಏನು ಷಡ್ಯಂತ್ರ ರೂಪಿಸಿದ್ದಾರೆ, ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡಿಲ್ಲ ಅಥವಾ ಸಿದ್ದರಾಮಯ್ಯ ಅವ್ರ ಪರವಾಗಿ ಸ್ಟ್ಯಾಂಡ್ ಕೊಟ್ಟಿಲ್ಲ ಅಂತ ಹೇಳಿದರು. ಬಹುಶಃ ಜಿಬಿ ವಿನಯ್ ಕುಮಾರ್ ಅವರಿಗೆ ಅಷ್ಟರ ಮಟ್ಟಿಗೆ ಮಾಹಿತಿ ಸಿಕ್ಕಂಗಿಲ್ಲ. 3 ತಿಂಗಳಿಗೋ 6 ತಿಂಗಳಿಗೋ ಒಂದೊಂದು ಸತಿ ದಾವಣಗೆರೆಗೆ ಬರ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ರಾಜಕಾರಣನೂ ಹೀಗೆ ಟೈಮ್ ಪಾಸಿಗೆ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಯಾಕಂತಂದರೆ ಸಾಕಷ್ಟು ಸಲ CM ಚೇಂಜ್ ಅಂತಂದೇಳಿ ಒಂದು ವಿಚಾರ ಬಂದಾಗ ಶಾಮನೂರು ಶಿವಶಂಕರಪ್ಪ ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರೇ CM ಆಗಿ ಮುಂದುವರಿತಾರೆ, ಅವರೇ ಮುಂದುವರಿಬೇಕು ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ನಡೆದಂಥ ಒಂದು ಮೈಸೂರಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದಿಂದ ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಾಕಷ್ಟು ಬಸ್ಗಳಲ್ಲಿ ನಮ್ಮ ಕಾರ್ಯಕರ್ತರುಗಳಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾನ್ಯ ಸಚಿವರು, ನಮ್ಮ ಶಾಸಕರು ಹಾಗೆ ನಮ್ಮ MP ಮೇಡಮ್ ಅವರು ಕೂಡ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅವರ ವಿರುದ್ಧವಾಗಿ ನಿಂತ್ಕೊಂಡು ಸೋತಿದ್ರು. ಇವತ್ತಿನ ದಿನ ಅವರು ಎಲ್ಲಿವರೆಗೂ ಕೆಲಸ ಮಾಡ್ತಿದ್ದಾರೆ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸಾಕಷ್ಟು ವಿಚಾರಗಳನ್ನ ಪಾರ್ಲಿಮೆಂಟಲ್ಲಿ ದಾವಣಗೆರೆ ಬಗ್ಗೆ, ಕರ್ನಾಟಕದ ಬಗ್ಗೆ ಎತ್ತಿ ಹಿಡಿತಕ್ಕಂಥ ಒಂದು ಕೆಲಸ, ಅಭೂತಪೂರ್ವವಾದ ಕೆಲಸ ಮಾಡ್ತಾಯಿದ್ದಾರೆ. 20-25 ವರ್ಷದಿಂದ ದಾವಣಗೆರೆ ವಿಚಾರಗಳನ್ನ ಮಾತಾಡೋಕ್ಕಾಗಲ್ದಂಥ MP ಸೋಲಿಸಿ ಇವತ್ತು ಕೆಲವು ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಅಂತ ಹೇಳ್ಬೋದು, 6 ತಿಂಗಳ ಒಳಗೆ ಸಾಕಷ್ಟು 3-4 ದೊಡ್ಡ ಯೋಜನೆಗಳ ಬಗ್ಗೆ ವಿಚಾರಗಳನ್ನ ಎತ್ತಿಡಿಯಕ್ಕಂಥ ಕೆಲಸನ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಈ ನಿಮ್ಮ ಮಾಧ್ಯಮ ಬಾಂಧವರ ಮೂಲಕ ಜಿಬಿ ವಿನಯ್ ಕುಮಾರ್ ಅವರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀವಿ ಅಂತಂದರೆ, ನಿಮಗೆ ಶಾಮನೂರು ಕುಟುಂಬ ಹಾಗೂ ಸಿದ್ದರಾಮಯ್ಯ ಅವ್ರ ಬಗ್ಗೆ, ಅವರ ಅವಿನಾಭಾವ ಸಂಬಂಧದ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ದಯವಿಟ್ಟು ತಿಳ್ಕೊಳ್ಳಿ.